ಮತ್ತಾಯ 5:13 ವಚನವನ್ನ ನಾವು ನೋಡೋದಾದ್ರೆ, ಇಲ್ಲಿ ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ದೇವರು ಕೇವಲ ಒಂದು ಉಪ್ಪಿಗೆ ನಮ್ಮನ್ನ ಹೋಲಿಸ್ತಾ ಇದ್ದಾರೆ? ಯಾಕೆ ಉತ್ತಮವಾದಂತ ಅಥವಾ ಬಹು ಬೆಲೆಯುಳ್ಳಂತ ಅನೇಕ ವಸ್ತುಗಳಿಗೆ ಅಥವಾ ಅನೇಕ ಒಂದು ಪದಾರ್ಥಗಳಿಗೆ ದೇವರು ನಮ್ಮನ್ನ ಹೋಲಿಸದೆ, ದೇವರು ಇಲ್ಲಿ ಒಂದು ಸಣ್ಣ ಒಂದು ಉಪ್ಪಿಗೆ ನಮ್ಮನ್ನ ಯಾಕೆ ದೇವರು ಹೋಲಿಸ್ತಾ ಇದ್ದಾರೆ? ಅಂತದ್ದು ಏನಿದೆ ಈ ಉಪ್ಪಿನಲ್ಲಿ ಅನ್ನುವಂಥದ್ದು ದೇವರು ಈ ಒಂದು ಉಪ್ಪನ್ನ ಪ್ರಸ್ತಾಪಿಸಬೇಕಾದ್ರೆ, ಈ ಉಪ್ಪಿನಲ್ಲಿ ನಮಗೆ ತಿಳಿಯದಂತ ಏನೋ ಒಂದು ಮರ್ಮ, ಒಂದು ರಹಸ್ಯ ಇದೆ. ಸೊ ಬನ್ನಿ ಹಾಗಾದ್ರೆ ಉಪ್ಪಿನ ರಹಸ್ಯವನ್ನು ತಿಳಿಯುವ. ಮೊದಲನೇದಾಗಿ, ಉಪ್ಪು ಸಂರಕ್ಷಿಸಲ್ಪಡುತ್ತದೆ, ಉಪ್ಪು ಶುದ್ಧೀಕರಿಸುತ್ತೆ. ಹಲ್ಲೆಲೂಯಾ. ಉಪ್ಪು ರುಚಿ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು 4ನೇದಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಉಪ್ಪು ದಾಹವನ್ನ ಉಂಟು ಮಾಡುವಂತದ್ದಾಗಿದೆ. ಇನ್ನು 5ನೇದಾಗಿ ನಾವು ನೋಡೋದಾದ್ರೆ, ಉಪ್ಪು ಎಲ್ಲಿ ಹುಟ್ಟತ್ತೋ ಅಲ್ಲೇ ಸಾಯುತ್ತೆ. ಹಲ್ಲೆಲೂಯಾ. ನೋಡಿ, ಎಷ್ಟೊಂದು ಅದ್ಭುತವಾದಂತ ಒಂದು ಕ್ವಾಲಿಟೀಸ್ ಇದೆ ಈ ಉಪ್ಪಿನಲ್ಲಿ. ಉಪ್ಪು ಏನ್ ಮಾಡುತ್ತಪ್ಪ ಅಂತಂದ್ರೆ, ಅದು ಎಲ್ಲಿ ಹುಟ್ಟತ್ತೋ ಅಲ್ಲೇ ಸಾಯುತ್ತೆ. ಉಪ್ಪು ನೀರಲ್ಲೇ ಹುಟ್ಟತ್ತೆ, ಮತ್ತೆ ನೀರಲ್ಲೇ ಅದು ಅಂತ್ಯವಾಗತ್ತೆ, ಅಂದ್ರೆ ಸಾಯತ್ತೆ. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ ಸ್ನೇಹಿತರೆ, ಕ್ರಿಸ್ತನಲ್ಲಿ ನಾವು ಹುಟ್ಟಬೇಕು, ಕ್ರಿಸ್ತನಿಗಾಗಿಯೇ ನಾವು ಸಾಯಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉಪ್ಪು ನಮಗೆ ಪಾಠ ಕಲಿಸ್ತಾ ಇದೆ, ನಾವು ಎಲ್ಲಿ ಹುಟ್ಟುತ್ತೀವೋ ಅಲ್ಲಿ ಸಾಯಬೇಕು ಎಂಬುದಾಗಿ. ಕ್ರಿಸ್ತನಿಗಾಗಿ ನಾವು ಹುಟ್ಟಬೇಕು, ಕ್ರಿಸ್ತನಿಗಾಗಿಯೇ ನಾವು ಸಾಯಬೇಕು. ಸತ್ತರೂ ಕ್ರಿಸ್ತನಿಗಾಗಿಯೇ, ಬದುಕಿದರೂ ಕ್ರಿಸ್ತನಿಗಾಗಿಯೇ ಅನ್ನುವಂತ ಒಂದು ಛಲ ನಮ್ಮಲ್ಲಿರಬೇಕು ಸ್ನೇಹಿತರೆ. ಆದ್ದರಿಂದಲೇ ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ. ಹಲ್ಲೆಲೂಯಾ.